ನಮ್ಮ ಕರ್ನಾಟಕದ ಈ ಜಿಲ್ಲೆನ ಕೋಟೆಗಳ ನಾಡು ಅಂತ ಕರೀತಾರೆ. ಇದು ಯಾವ ಜಿಲ್ಲೆ ಗೊತ್ತಾ? ಇದು ಡೇ 26 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಕೋಟೆಗಳ ನಾಡು ಚಿತ್ರದುರ್ಗ. ಚಿತ್ರದುರ್ಗ ಎಂಬ ಹೆಸರು ಚಿತ್ರಕಲಾ ದುರ್ಗ ಎಂಬ ಪದದಿಂದ ಬಂದಿದೆ. ಕ್ರಮೇಣ ಅದು ಚಿತ್ರದುರ್ಗ ಆಗಿದೆ. ಚಿತ್ರದುರ್ಗ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 8440 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,77,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 74%. ಚಿತ್ರದುರ್ಗದಲ್ಲಿ ಒಟ್ಟು 6 ತಾಲೂಕುಗಳಿವೆ. ಮೊಳಕಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಹೊಳಲ್ಕೆರೆ ಹಾಗೂ ಕೊನೆಯದಾಗಿ ಹೊಸದುರ್ಗ. ಚಿತ್ರದುರ್ಗ ಜಿಲ್ಲೆಯ ಪ್ರಮುಖ ಸ್ಥಳಗಳು ಚಿತ್ರದುರ್ಗ ಕೋಟೆ, ವಾಣಿವಿಲಾಸ ಸಾಗರ, ಚಂದ್ರವಳ್ಳಿ ಗುಹೆಗಳು, ತೇರುಮಲ್ಲೇಶ್ವರ ದೇವಾಲಯ, ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ದೇವಾಲಯ, ಬಿಳಿನೀರು ಚಿಲುಮೆ ಕ್ಷೇತ್ರ, ಜೋಗಿಮಟ್ಟಿ ಹಿಲ್ ಸ್ಟೇಷನ್ ಹಾಗೂ ಹಾಡುಮಲ್ಲೇಶ್ವರ ಝೂ. ಚಿತ್ರದುರ್ಗದ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಚಿತ್ರದುರ್ಗದ 7 ಸುತ್ತಿನ ಕೋಟೆ ದೇಶದ ಬಲಿಷ್ಠ ಕೋಟೆಗಳಲ್ಲಿ ಒಂದಾಗಿದೆ. ಈ ಕೋಟೆಯಲ್ಲಿ 19 ಬಾಗಿಲುಗಳು, 38 ಸಣ್ಣ ದ್ವಾರಗಳು, 35 ರಹಸ್ಯ ಪ್ರವೇಶ ದ್ವಾರಗಳು ಮತ್ತೆ 4 ಅದೃಶ್ಯ ದ್ವಾರಗಳಿದ್ದವು. ಆದರೆ ಇವುಗಳಲ್ಲಿ ಹಲವು ಈಗ ಅಸ್ತಿತ್ವದಲ್ಲಿಲ್ಲ. ಒನಕೆ ಓಬವ್ವ, ಮದಕರಿ ನಾಯಕನಂತಹ ವೀರರು ಈ ಕೋಟೆಯನ್ನು ರಕ್ಷಿಸುತ್ತಿದ್ದರು ಹಾಗೂ ಈ ಕೋಟೆ ಒನಕೆ ಓಬವ್ವನ ಕಿಂಡಿಗೆ ಹೆಸರುವಾಸಿಯಾಗಿದೆ. ಹಾಗೂ ಚಿತ್ರದುರ್ಗದ ಮರಡಿ ಹಳ್ಳಿಯಲ್ಲಿರುವ ಪಿಲ್ಲೋಲಾವ ಸುಮಾರು 250 ಕೋಟಿ ವರ್ಷಗಳ ಹಿಂದೆ ಪ್ರಾಚೀನ ಜ್ವಾಲಾಮುಖಿ ಚಟುವಟಿಕೆಯಿಂದ ರಚನೆಯಾಗಿದೆ. ಅದಕ್ಕೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಪ್ರದೇಶವನ್ನು ನ್ಯಾಷನಲ್ ಜಿಯೋಲಾಜಿಕಲ್ ಮಾನ್ಯುಮೆಂಟ್ ಎಂದು ಗುರುತಿಸಿದೆ. ಮತ್ತೆ ಈ ಜಿಲ್ಲೆ ಮೊಳಕಾಲ್ಮೂರು ಸೀರೆಗೆ ಹೆಸರುವಾಸಿಯಾಗಿದ್ದು ಅದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಹಾಗೂ ಕೊನೆಯದಾಗಿ ಈ ಜಿಲ್ಲೆಯ ವಾಣಿವಿಲಾಸ ಸಾಗರ ಡ್ಯಾಮ್ ಕರ್ನಾಟಕದ ಅತ್ಯಂತ ಹಳೆಯ ಡ್ಯಾಮ್ ಆಗಿದ್ದು 1907ರಲ್ಲಿ ನಿರ್ಮಾಣವಾಗಿದೆ. ನೀವೇನಾದ್ರೂ ಚಿತ್ರದುರ್ಗ ಜಿಲ್ಲೆಯವರಾಗಿದ್ರೆ ಈ ರೀಲ್ ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ.